ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ದ ಚಾನಲ್. ಇವತ್ತಿನ ಬ್ಲಾಗ್ಗೆ ಎಲ್ರಿಗೂ ಕೂಡ ಸ್ವಾಗತ. ಬಹಳ ದಿನ ಆದಮೇಲೆ ಒಂದು ಡೈಲಿ ಬ್ಲಾಗ್ನ ಮಾಡ್ತಾಯಿದ್ದೀನಿ. ಸೊ ಇವತ್ತು ನಾನು ಹರಿಹರಕ್ಕೆ ಬಂದಿದ್ದೀನಿ. ಹರಿಹರದಲ್ಲಿ ನಮ್ಮ ಅತ್ತೆಯ ತವ್ರ ಮನೇಲಿದ್ದೀನಿ ನಾನು. ಸೊ ಇವತ್ತು ಇಲ್ಲಿ ಏನು ಫಂಕ್ಷನ್ ನಡೀತಾ ಇದೆ ಅಂತಂದರೆ, ನಮ್ಮ ಅತ್ತೆಯ ತಮ್ಮನ ಮಗನ ನಾಮಕರಣ ಕಾರ್ಯಕ್ರಮಕ್ಕೆ ನಾವೆಲ್ಲ ಸಹ ಬಂದಿದ್ದೀವಿ. ಸೊ ಇವತ್ತಿನ ಒಂದು ಕಂಪ್ಲೀಟ್ ಡೇ ವ್ಲಾಗಲ್ಲಿ ಕಾರ್ಯಕ್ರಮ ಹೇಗೆ ನಡೆಯುತ್ತೆ ಅನ್ನೋದು ಅಂತ ಹೇಳಿ ನೋಡೋಣ. ಹಳಿಯಾಳದಿಂದ ನಾನು ಹಾಗೆ ನಮ್ಮ ಅತ್ತೆ, ನನ್ನ ಮಗ, ನಮ್ಮ ಪಲ್ಲವಿ ಅತ್ತಿಗೆಮ್ಮ 4 ಜನ ಸೇರಿ ಹೊರಟಿದ್ವಿ. ಅದಕ್ಕೆ ಸಮ್ಮರ್ ಹಾಲಿಡೇಸಿಗೆ ಅಂತೇಳಿ ನಮ್ಮ ಹಳಿಯಾಳಕ್ಕೆ ಬಂದಿದ್ದರು. ಹಾಗೆಯೇ ಫಂಕ್ಷನ್ ಅಟೆಂಡ್ ಮಾಡೋದು ಸಹ ಇತ್ತು. ಹಾಗಾಗಿ ನಾವು 4 ಜನ ಹಳಿಯಾಳದಿಂದ ಫಸ್ಟು ಧಾರವಾಡಕ್ಕೆ ಹೋದ್ವಿ. ಇನ್ನು ಧಾರವಾಡದಲ್ಲಿ ನಮಗೆ ಇಳಿತಿದ್ದಂಗೆ ಬೆಂಗಳೂರು ಬಸ್ ರೆಡಿ ಇತ್ತು. ಸೊ ಹಾಗಾಗಿ ಬೆಂಗಳೂರು ಬಸ್ಸನ್ನು ಹತ್ಕೊಂಡು ನಾವು ಹರಿಹರಕ್ಕೆ ಹೊರಟ್ವಿ. ನಾವು ನಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ದು 9:30 ಆಗಿತ್ತು. ಸೊ ಟಿಫನ್ ಎಲ್ಲ ಸಹ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ ಹರಿಹರದ ನಮ್ಮ ಅತ್ತೆ ತವ್ರ ಮನೆಗೆ. ಸೊ ಬಂದ್ವಿ, 1 ಡೇ ರೆಸ್ಟ್ ಸಹ ಮಾಡಿದ್ವಿ. ಇನ್ನು ನೆಕ್ಸ್ಟ್ ಡೇ ತೊಟ್ಟಲು ಕಾರ್ಯಕ್ರಮಕ್ಕೆ ರೆಡಿಯಾಗಿ ಹೊರಡ್ತಾ ಇದ್ವಿ. ಪಕ್ಕದ ಮನೆ ಅಂದರೆ ಈಗ ನಾವು ಬರ್ತಾ ಇದ್ದೀವಲ್ಲ, ಇದು ಬಂದುಬಿಟ್ಟು ನಮ್ಮ ಅತ್ತೆಯ ತವ್ರ ಮನೆ ಆಗಿರುತ್ತೆ. ಸೊ ಇನ್ನು ಪಕ್ಕದ ಮನೆ ಬಂದುಬಿಟ್ಟು ನಮ್ಮ ಅತ್ತೆಯ ಚಿಕ್ಕಮ್ಮನ ಮನೆ. ಅವ್ರ ಮಗನ ಮಗು ಅಂದರೆ ನಮ್ಮ ಅತ್ತೆಯ ತಮ್ಮನ ಮಗುನ ನಾಮಕರಣಕ್ಕೆ ನಾವಿವತ್ತು ಹೋಗ್ತಾ ಇದ್ದೀವಿ. ನಾಮಕರಣಕ್ಕೆ ಹಿಂದಿನ ದಿನದಿಂದನೇ ತಯಾರಿ ಚೆನ್ನಾಗಿ ನಡೀತಾ ಇತ್ತು. ಇನ್ನು ಹಿಂದಿನ ದಿನ ನಾವು ಸಹ ಹೋಗಿ ಪಾಪುನೆಲ್ಲ ಮಾತಾಡ್ಸ್ಕೊಂಬಂದಿದ್ವಿ. ಕ್ಯೂಟಾಗಿದೆ ಪಾಪು, ಹಾಗೆಯೇ ಚೆನ್ನಾಗಿ ರಿಯಾಕ್ಟ್ ಮಾಡುತ್ತೆ. ಪಾಪು ಜೊತೆ ಸ್ವಲ್ಪ ಹೊತ್ತು ಆಟಾಡಿ ಟೈಮ್ ಸ್ಪೆಂಡ್ ಮಾಡಿ, ಹಾಗೆ ಫ್ಯಾಮಿಲಿ ಜೊತೆ ಎಲ್ಲ ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಸಮಯವನ್ನು ಸ್ಪೆಂಡ್ ಮಾಡಿದ್ವಿ. ಇವಾಗ ನೀವು ನೋಡ್ತಾ ಇರ್ಬೋದು, ಮಗುಗೆ ರೆಡಿ ಮಾಡಿ ಮಲಗಿಸಿದ್ದಾರೆ. ಹೆಸರನ್ನು ಭಟ್ರ ಕಡೆ ಆಲ್ರೆಡಿ ಇಟ್ಟಿಸಿದ್ರಂತೆ. ಈಗ ನೆಕ್ಸ್ಟ್ ಏನಿದ್ರು ತೊಟ್ಟಲು ಕಾರ್ಯಕ್ರಮಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ. ಮದ್ರಂಗಿ ಹಾಕೊಂಡ್ಲಿಲ್ಲ, ಮದ್ರಂಗಿ ಹಾಕೊಂಡ್ಲಿಲ್ಲ. ಹಾಕ್ತಿದ್ವಿ, ನಮ್ಮ ಸ್ವಲ್ಪ ಇದಾಗ್ತಲ್ಲ ಅಜ್ಜಿದು. ಹೌದಲ್ಲ, ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಪ್ರತಿಯೊಬ್ಬರು ಬರ್ತಾಯಿದ್ರು. ಇನ್ನು ನಾವು ಸಹ ರೆಡಿಯಾಗಿ ಬಂದು ಕೂತ್ಕೊಂಡಿದ್ವಿ. ಇಲ್ಲಿ ತೊಟ್ಲನ್ನ ನೋಡ್ತಾ ಇರ್ಬೋದು, ಡೆಕೋರೇಷನ್ ಮಾಡಿದ್ದಾರೆ. ಹಾಗೆಯೇ ತೊಟ್ಲಿಗೆ ಒಂದಿಷ್ಟು ಫ್ಲವರ್ ಡೆಕೋರೇಷನ್ ಮಾಡಲಿಕ್ಕೆ ಅಂತೇಳಿ ನಾನು, ಪಲ್ಲವಿಕ, ಹಾಗೆಯೇ ಗೀತಮ್ಮ ಅವರೆಲ್ಲ ಸೇರಿ ಇವಾಗ ರೆಡಿ ಮಾಡ್ಕೊತಾ ಇದ್ದೀವಿ. ತುಂಬ ಜನ ಸಹ ಬಂದಿದ್ದರು. ನಾವು ತೊಟ್ಲಿಗೆ ಎಷ್ಟೇ ಅಲಂಕಾರ ಮಾಡಿದರೂ ಸಹ ಹೂಗಳಿಂದ, ಬಲೂನ್ಗಳಿಂದ ಎಷ್ಟೇ ಅಲಂಕಾರ ಸಹ ಮಾಡಿದ್ರೂ ಕುಂಚಿಗೆ ಹಾಕೋದು ಅದೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಅದನ್ನು ಕೂಡ ಇವಾಗ ಡೆಕೋರೇಷನ್ಗೆ ರೆಡಿ ಮಾಡ್ಕೊತಾ ಇದ್ದೀವಿ. ತೊಟ್ಲಿನ ಅಲಂಕಾರಕ್ಕೆ ಕನಕಾಂಬರ ಹೂವು ಹಾಗೆ ಮಲ್ಲಿಗೆ ಹೂವನ್ನು ಎರಡನ್ನೂ ಕಂಬೈನ್ ಮಾಡಿ ಇವಾಗ ರೆಡಿ ಮಾಡ್ತಾ ಇದ್ದೀವಿ. ಕನಕಾಂಬರ ಹೂವನ್ನು ಕೆಲವರು ಅಬ್ಬಲ್ಗೆ ಅಂತ ಸಹ ಕರೀತಾರೆ, ನಾವು ಹೆಚ್ಚಾಗಿ ಅಬ್ಬಲ್ಗೆ ಅಂತಲೇ ಕರೆಯೋದು. ಇವೆರಡನ್ನೂ ಸಹ ಈ ಥರ ಮಿಕ್ಸ್ ಮಾಡಿ ತೊಟ್ಲಿಗೆ ರೆಡಿ ಮಾಡ್ತಾ ಇದ್ದೀವಿ. ಹಾಗೆಯೇ ತೊಟ್ಲೊಳಗೆ ತೊಟ್ಟಲು ಕಾರ್ಯಕ್ರಮ ಅಂದರೆ ಮಗುವನ್ನು ಹಾಕಲಿಕ್ಕಿಂತ ಮುಂಚೆ ಗುಂಡು ಕಲ್ಲಿರುತ್ತಲ್ಲ, ಅದಕ್ಕೆ ಕುಂಚಿಗೆನ ಕಟ್ಟಿ ನಮ್ಮ ಕಡೆ ತೊಟ್ಲಲ್ಲಿ ಮಲಿಸ್ತಾರೆ. ಹಾಗೆಯೇ 5 ದೇವರ ಹೆಸರನ್ನು ಹೇಳಿ ನಾಮಕರಣವನ್ನು ಮಾಡ್ತಾರೆ. ಅದ್ರ ಜೊತೆಗೆ ನಾವು ಹಿಂದೂಗಳ ನಮ್ಮ ಸಂಪ್ರದಾಯ ಪದ್ಧತಿ ತುಂಬಾ ಚೆನ್ನಾಗಿರುತ್ತೆ. ಏನಕ್ಕೆ ಅಂತಂದರೆ ಪ್ರತಿಯೊಂದಕ್ಕೂ ಕೂಡ ಅದರದ್ದೇ ಆದ ಅರ್ಥ ಇರುತ್ತೆ. ಹಾಗೆಯೇ ನಮ್ಮ ಕಡೆ ಹೆಸರನ್ನ ಬಂದುಬಿಟ್ಟು ಅತ್ತೆಯವರು ಇರ್ತಾರೆ. ಅಂದರೆ ಪಾಪುಗೆ ಅತ್ತೆ ಯಾರಾಗ್ತಾರಲ್ಲ, ಸೋದರತ್ತೆ ಅಥವಾ ಅತ್ತೆ ಅಂದರೆ ಅಪ್ಪಾಜಿಯ ತಂಗಿ, ಇವರು ಬಂದು ಹೆಸರನ್ನ ಇಡ್ತಾರೆ. ಇದರಲ್ಲಿ ನಾವು ಒಂದು ಕಡಲೆಕಾಳನ್ನು ನೆನೆ ಇಟ್ಟಿರೋ ಗಂಟನ್ನು ಸಹ ಇಟ್ಟಿರ್ತೀವಿ. ಹೆಸರನ್ನು ಮಗುವಿಗೆ ಹೆಸರನ್ನ ಇಟ್ಟಾದಮೇಲೆ ಯಾರು ಹೆಸರಿಟ್ಟಿರ್ತಾರಲ್ಲ ಅವರು ಬಾಯಿಂದ ಆ ಗಂಟನ್ನು ತೆಗೆದು ಗಂಟು ಬಿಚ್ಚಿ ಕಡಲೆಕಾಳನ್ನು ಹಂಚಬೇಕು. ಈ ಥರ ಸಹ ಪದ್ಧತಿ ಇರುತ್ತೆ. ಹಾಗೆಯೇ ಒಂದು ಕಳಶ ಸಹ ಪ್ರತಿಷ್ಠಾಪನೆ ಮಾಡಿರ್ತೀವಿ. ಹೊರಗಡೆ ಅಡುಗೆಗೆ ತಯಾರಿಯನ್ನು ಮಾಡ್ತಾಯಿದ್ರು. ವೆರೈಟಿ ಆಫ್ ಅಡುಗೆನ ಇವತ್ತು ಮಾಡ್ತಾಯಿದ್ರು. ಏನೇನು ಮಾಡಿದೆ ಅಂದರೆ ಕಾಯಿ ಹೋಳಿಗೆನ ಸಹ ಮಾಡಿದರು, ಹಾಗೆಯೇ ಬಿಡಿ ಹೋಳಿಗೆ ಮಾಡಿದರು, ಪಲ್ಯ ಸಹ ಎಲ್ಲ ಮಾಡಿದರು. ಅದ್ರ ಜೊತೆಗೆ ಈಗ ನಾವು ಬ್ರೇಕ್ಫಾಸ್ಟ್ಗೆ ಮಾರ್ನಿಂಗ್ ಉಪ್ಪಿಟ್ಟನ್ನು ಸಹ ತಿಂದಿದ್ವಿ. ತಿಂಡಿಗೆ ಅಲ್ಲೇ ಇನ್ವೈಟ್ ಮಾಡಿದರು ಎಲ್ರಿಗೂ ಸಹ. ಹಾಗಾಗಿ ಅಲ್ಲೋಗಿ ತಿಂಡಿ ಇಟ್ಟಿಗೆ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಇಲ್ಲಿ ಬಂದಿದ್ದೀವಿ. ಈಗ ಒಂದೊಂದೇ ತೊಟ್ಲಿನ ಕಾರ್ಯಗಳು ಶುರುವಾಗ್ತಾಯಿದೆ. ಮೊದಲಿಗೆ 5 ಜನ ಸೇರಿಕೊಂಡು ಈ ಶಾಸ್ತ್ರವನ್ನು ಮಾಡೋಣ ಅಂತ ಹೇಳಿದರು. ಹಾಗೆ ಒಬ್ಬೊಬ್ಬರೇ ಸೇರ್ಕೊತ 5ರಿಂದ 9 ಜನ ಹೀಗೆಲ್ಲ ಆಯಿತು. ಯಾಕಂತಂದರೆ ಪ್ರತಿಯೊಬ್ಬರು ಕೂಡ ಎಲ್ಲ ಕಾರ್ಯಕ್ರಮದಲ್ಲಿ ಖುಷಿಯಿಂದ ಭಾಗವಹಿಸ್ತಾರೆ. ಹಾಗಾಗಿ ನಾವು ಪರ್ಟಿಕ್ಯುಲರಾಗಿ 5 ಜನ, 7 ಜನ, 9 ಜನ ಅಂತ ಕೌಂಟ್ ಮಾಡೋಕ್ಕಾಗೋದಿಲ್ಲ. ಸೊ ಎಲ್ಲರೂ ಸಹ ಕೈನ ಹಿಡಿದು ಈ ಥರ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀವಿ. ದೇವರ ಹೆಸರು ತಗೊಂಡು ಮುಕ್ಳು ಇಡಬೇಡ. ದುರ್ಗಮ್ಮ ಮನೆ ಎಲ್ಲ ಗಣೇಶ
ಪಾಪು ರೆಡಿ ಆಗೈತಿ. ಕೊಡ್ರಿ, ದುರ್ಗಮ್ಮನ್ ಕೊಡ್ರಿ, ದೇವರ ಹೆಸರೇ ತಗೋಬೇಕೆಲ್ಲ. ಮನಿ ದೇವರ ಹೆಸರು ತಗೋರಿ, ಭೈರವನ ಹೆಸರು ತಗೋರಿ. ಆಂಜನೇಯ, ಭೈರವನಾಥ, ನಾಗರಾಜಪ್ಪ, ಮಚ್ಚಂದ್ರನ್ ಕೊಡ್ರಿ, ಮಂಜುನಾಥ, ಗಾಯತ್ರಿ, ಮನಿ ದೇವಿ, ನೀವು 5 ಮಂದಿ ಕೈ ಹಚ್ಚ್ರಿ, ತೆಗೀರಿ, ಹೊಡೀರಿ. ಈಗ ಈ ಕಡೆ ಕಸಲ್ಲ ವರ್ಷ ಎಲ್ಲ ನೋಡ್ತಾನ ನೋಡ್ತಾ ನೋಡ ಪಾಪುಗೆ ತೊಟ್ಲಿ ಹಾಕಿ ಹೆಸರನ್ನೆಲ್ಲ ಸಹ ಇಟ್ಟಾಯಿತು. ನೂತನ್ ಅಂತೇಳಿ ಹೆಸರಿಟ್ಟಿದ್ರು. ಇನ್ನು ಊಟಕ್ಕೆ ಸಹ ಕೂತ್ಕೊಂಡಿದ್ವಿ. ಪಾಪು ಜೊತೆಗೆ ಒಂದಿಷ್ಟು ಫೋಟೋಸ್ನ ತೊಗೋಣ ಅಂತ ಟ್ರೈ ಮಾಡಿದೆ. ಬಟ್ ಮಗುಗೆ ಶಕೆಗೆ ಕಿರಿಕಿರಿ ಆಗ್ತಾ ಅಳ್ತಾ ಇತ್ತು ಪಾಪ. ಸೊ ಹಾಗಾಗಿ ಊಟವೆಲ್ಲ ಮುಗಿಸ್ಕೊಂಡು ಇವಾಗ ಬ್ಯಾಕ್ ಟು ಹೋಮ್ ಮನೆಗೆ ರಿಟರ್ನ್ ಆಗಬೇಕು. ಸೊ ಈ ಥರ ಹರಿಹರದಲ್ಲಿ ತೊಟ್ಲು ಕಾರ್ಯಕ್ರಮದ ಫಂಕ್ಷನ್ ನಡೀತು. ಪ್ರೋಗ್ರಾಮ್ ಹೇಗಿತ್ತು ಅಂತ ಹೇಳಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.